ಹೋದಲ್ಲಿ ಬಂದಲ್ಲಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡುವಂತದ್ದನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರ ಪರಿಹಾರ ಅವ್ರ ಕೊಟ್ಟಿಲ್ಲ ಮನಸ್ಸಲ್ಲಿ ಅನ್ನೋ ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನಾಗ್ತೇನೆ ಅನ್ನೋ ಭಾವನೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು. ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ, ಒಂದು ಪೈಸೆ ಬಾಕಿ ಇಟ್ಕೊಂಡಿದ್ದೇವೆ. ಇಷ್ಟಾದ್ರೂ ಅವ್ರು ಮಾತನಾಡ್ತಾ ಇದ್ದಾರೆ. ಮಾತಾಡಿ ನನಗೇನು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಾರೆ, ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿ ಅವರು ಅಂತೇಳಿ. ಈ ಮಾತಿಗೆ ನಗಬೇಕು ಅಳಬೇಕು ಗೊತ್ತಾಗಲ್ಲ. ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರು ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇನ್ನಾದರೂ ಇಂಥ ಮಾತಿನ ಆಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ. ಹೋದಲ್ಲಿ ಬಂದಲ್ಲಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡುವಂತದ್ದನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರ ಪರಿಹಾರ ಅವ್ರ ಕೊಟ್ಟಿಲ್ಲ ಅನ್ನೋ ಮನಸ್ಸಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನಾಗ್ತೇನೆ ಅನ್ನೋ ಭಾವನೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು. ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ, ಒಂದು ಪೈಸೆ ಬಾಕಿ ಇಟ್ಕೊಂಡಿದ್ದೇವೆ. ಇಷ್ಟಾದ್ರೂ ಅವ್ರು ಮಾತನಾಡ್ತಾ ಇದ್ದಾರೆ. ಮಾತಾಡಿ ನನಗೇನು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಾರೆ, ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿ ಅವರು ಅಂತೇಳಿ. ಈ ಮಾತಿಗೆ ನಗಬೇಕು ಅಳಬೇಕು ಗೊತ್ತಾಗಲ್ಲ. ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರು ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇನ್ನಾದರೂ ಇಂಥ ಮಾತಿನ ಆಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ. ಹೋದಲ್ಲಿ ಬಂದಲ್ಲಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡುವಂತದ್ದನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರ ಪರಿಹಾರ ಅವ್ರ ಕೊಟ್ಟಿಲ್ಲ ಅನ್ನೋ ಮನಸ್ಸಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನಾಗ್ತೇನೆ ಅನ್ನೋ ಭಾವನೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು. ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ, ಒಂದು ಪೈಸೆ ಬಾಕಿ ಇಟ್ಕೊಂಡಿದ್ದೇವೆ. ಇಷ್ಟಾದ್ರೂ ಅವ್ರು ಮಾತನಾಡ್ತಾ ಇದ್ದಾರೆ. ಮಾತಾಡಿ ನನಗೇನು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಾರೆ, ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿ ಅವರು ಅಂತೇಳಿ. ಈ ಮಾತಿಗೆ ನಗಬೇಕು ಅಳಬೇಕು ಗೊತ್ತಾಗಲ್ಲ. ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರು ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇನ್ನಾದರೂ ಇಂಥ ಮಾತಿನ ಆಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.